ಯಾರು ಆ ವ್ಯಕ್ತಿಯ ಮಾತಾಡಿದ್ದನ್ನ ನಾವು ಇವತ್ತಿಗೆ 72 ಒಂದೇ ಒಂದು ಪೆನ್ ಡ್ರೈವ್ ಕೂಡ ಅಲ್ಲಿ ಹಾಕಿಲ್ಲ. ನಾವು ಪೇಮೆಂಟ್ ತಗೊಂಡು ಆ ಒಂದಿನಕ್ಕೆ ಸೀಮಿತವಾಗಿ ಭಾಷಣ ಮಾಡಿ ಬಂದಿಲ್ಲ. 72 ದಿನ ನಮ್ದಾದ ವಾಟ್ಸಪ್ ಗ್ರೂಪ್ಗಳಿದ್ದಾವೆ. ವಾಟ್ಸಪ್ ಗ್ರೂಪಲ್ಲಿ ಇಷ್ಟು ಸಂಖ್ಯೆ ಇದೆ ಅಂತಕ್ಕಂಥ ನಮ್ಮಲ್ಲಿ ಮಾಹಿತಿ ಇದೆ. ಇವತ್ತು ಯಾರು ಭಾಷಣ ಮಾಡೋಕ್ಕೆ ಪೇಮೆಂಟ್ ತಗೊಂಡು ಒಂದಿನ ಬರ್ತಾರೆ, ಭಾಷಣ ತೆಗಿತಾರೆ, ಪೇಮೆಂಟ್ ತಗೋತಾರೆ, ಮನೆಗೆ ಹೋಗ್ತಾರೆ, ಅವರು ಹೇಳ್ತಕ್ಕಂಥದ್ದಕ್ಕೆ ನಾವು ಉತ್ತರ ಕೊಡೋ ಅವಶ್ಯಕತೆ ನಮಗಿಲ್ಲ. ಇವತ್ತು ಪೆನ್ ಡ್ರೈವ್ ಹಾಕಿದ್ರೆ ತಾವು ಮಾಧ್ಯಮದವರು ಇದುವರೆಗೂ ಅಲ್ಲಿ ಪೆನ್ ಡ್ರೈವ್ ಹಾಕಿರ್ತಕ್ಕಂಥ ಒಬ್ಬೊಬ್ಬರು ನೋಡ್ಬಿಡ್ಲಿ, ಇನ್ನೊಂದು ಹೇಳ್ತಾರೆ ಸ್ಪ್ರಿಂಗ್ ಆಪರೇಷನ್ ಮಾಡಿ ಅಂತ ಹೇಳಿ ದಯಮಾಡಿ ಬಂದು ಮಾಡ್ಬೋದು. ಇವತ್ತು ನಾವು ಯಾವುದೇ ಕೂಲಿ ಹಣ ಕೊಟ್ಟಿಲ್ಲ. ಇವತ್ತು ನಮ್ಮ ಮಾನ್ಯಪ್ಪನ ಹೇಳಿದ್ರು, ಇವತ್ತೆಲ್ಲ ನಮ್ಮಲ್ಲಿ ಇರ್ತಕ್ಕಂಥದ್ದು ಮಾಧ್ಯಮ ವರ್ಗದವರು ಕೂಲಿ ಕಾರ್ಮಿಕರು. ಇವತ್ತು ಅಲ್ಲಿರ್ತಕ್ಕಂಥವ್ರು ಯಾರು 1 ಎಕರೆ ಪ್ರಾಣಿ ಇದ್ರೆ 10 ಎಕರೆ 15 ಎಕರೆ ಕಾಂಪೌಂಡ್ ಹಾಕೊಂಡಿರ್ತಕ್ಕಂಥ ಅಂಥವ್ರು ಇವತ್ತು 1 ಎಕರೆ ಸರ್ಕಾರ ಎಷ್ಟು ನಿಗದಿ ಪಡಿಸ್ತಾ ಇದೆ? 1,25,00,000, 1,45,00,000, 1,70,00,000 ಮಾಡೋದು. ಆದರೆ 2 ಎಕರೆ 10 ಎಕರೆ ಉಳಿದು ಬಿಟ್ಟರೆ ಕೋಟಿ ಅಂತ ಉಳಿತದ. ಆ ರೀತಿ ಇರ್ಬೇಕಾದ್ರೆ ಒಂದು 5 ಲಕ್ಷ ಹೋಗ್ಲಿ ಬಿಡು ಅಂತೇಳಿ ಲಕ್ಷ ಹಣವನ್ನು ಖರ್ಚು ಮಾಡಿ ಅಲ್ಲಿ ಇದ್ದಾರೆ. ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲರೂ ನೋಡಿ, ಇವತ್ತು ನಮ್ಮ ಅಣ್ಣಂಗರು ಮದುವೆ ಕೂಲಿ ಕಾರ್ಮಿಕ, ಇವತ್ತು ಖಾಲಿ ಕೆಲಸ ಹೋಗಿಲ್ಲ, ಇವತ್ತು 500 ರೂಪಾಯಿ ಕೊಡ್ತಾರೆ. ಇವತ್ತೆಲ್ಲ ನಮ್ಮಲ್ಲಿ ಇರ್ತಕ್ಕಂಥವ್ರು ಕೂಲಿ ಕಾರ್ಮಿಕರು. ಹಾಗಾಗಿ ನಮ್ದು ಏನು ಸರಿದಿ ಹಾಕೊಂಡಿದ್ದೀವಿ ಆ ದಿನ ಅವ್ರು ಹೋಗ್ತಾರೆ, ಭಾಗವಹಿಸ್ತಾರೆ, ಬರ್ತಾರೆ, ಸಂಪೂರ್ಣವಾಗಿ ಭಾಗವಹಿಸಿ ಬರ್ತಾ ಇದ್ದೀವಿ. ಇವತ್ತು ಸಂಖ್ಯೆ ಇವತ್ತು ಹಿಂಗ್ಸು ಕೂಡ ಜನ ಕರ್ಕೊಂಡೋಗಿ ಹಬ್ಬರಿಸ್ತದೆ. ಆದರೆ ಜನಬಲ ಇದ್ರೆ ಹೋಗಿ ಹಬ್ಬರಿಸ್ಬೇಕು, ಅದು ತಾಕತ್ತು, ಅದು ಇನ್ನೊಂದು ಶಿಡ್ಲಘಟ್ಟದಲ್ಲಿ ಈಗ ಏನು ಹೈಟೆಕ್ ಮಾರ್ಕೆಟ್ ಆಗ್ತಾ ಇರೋದಕ್ಕೆ ಇಲ್ಲಿ ಕೂಳ್ ಬರಬೇಕು, ನಮ್ಮ ಕಾಯಕನೇ ಇದರಿಂದ ಆಗ್ತಾ ಇರೋದು ಅಂತೇಳಿ ರೀಲರ್ಸ್ ಅಸೋಸಿಯೇಷನ್ ಅವರು ಬಂದು ಅವ್ರು ಬೆಂಬಲ ಸೂಚಿಸ್ತಾ ಇದ್ದಾರೆ. ಈ ಥರ ರೀಲರ್ಸ್ ಅಸೋಸಿಯೇಷನ್ ನಿಮ್ಗೇನಾದರೂ ಮುಂದಿನ ದಿನದಲ್ಲಿ ಸಿಗೋ ಚಾನ್ಸ್ ಇದೆಯಾ? ಇಡೀ ತಾಲೂಕು ಜಿಲ್ಲೆ ಒಬ್ಬೊಬ್ಬ ಯಾವ ಸಮಾಜ ಸೇವಕರನ್ನು ಬಿಟ್ಟಿಲ್ಲ, ಯಾವುದೇ ಪಕ್ಷದ ಮುಖಂಡರನ್ನು ಬಿಟ್ಟಿಲ್ಲ. ಇವಾಗ ಕರೀತಿದ್ರೆ ಇವತ್ತು ಇಡೀ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ 187 ಹಳ್ಳಿಗಳು ಬರುತ್ತೆ. ಇವತ್ತು ಕೈಗಾರಿಕೆ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ 13 ಹಳ್ಳಿಗಳು. 13 ಹಳ್ಳಿಗಳಲ್ಲಿ ಸಂಜೀವಪುರ, ಕಲ್ಮಿ-ಹೊಸೂರು, ದೇವಗಣ್ಣಹಳ್ಳಿ ಊರುಗಳು 10 ಹಳ್ಳಿಗಳಲ್ಲಿ ಎಷ್ಟು ರೇಷ್ಮೆ ಇರತಕ್ಕಂಥ ಸರ್ಕಾರದ ಅಂಕಿಅಂಶಗಳಿದೆ. ಅಲ್ಲಿಗೆ 10 ಹಳ್ಳಿ ಅದು ಊರು ಹೊರಗಡೆ ಕಟ್ಟದ ಇಡೀ ರೇಷ್ಮೆ ಮಾರುಕಟ್ಟೆ ಮುಟ್ಟೋದು ಯಾವ ರೀತಿ ಹೇಳ್ತಾರೆ ಅವರು? 187 ಹಳ್ಳಿ ಇರ್ತಕ್ಕ. ಈಗ ಜಂಗಮಕೋಟೆ ಭಾಗದಿಂದಾನೇ ಹೆಚ್ಚು ಗೂಡು ಬರ್ತಾ ಇರೋದು. ಇಲ್ಲಿ ಬರ್ತಾರೆ, ಇದ್ರ ಮೇಲೆ ನಮ್ಗೆ ಎಲ್ಲ ಕಡಿಮೆ ಆಗೋಗುತ್ತೆ, ಇಲ್ಲಿ ಕೆಲಸ ಇರಲ್ಲ ಅಂತ ಅಲ್ಲಿ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಆ ರೈತರು ತಿಂಗಳಿಗೆ ಎಷ್ಟು ಕೆಜಿ ಗೂಡು ಬೆಳಿತಾರೆ ಅವ್ರು ನಮ್ಗೆ ಇದು ಕೊಡಿ ಅಂತ ಹೇಳಿ ಅವರು ಇಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರಲ್ಲ. ಈಗ ಪ್ರತಿಭಟನೆ ಮಾಡ್ತಾರೆ ರೈತರು, ಅವ್ರು ನಮ್ಮವರೇ. ಅವರು ಇರ್ತಕ್ಕಂಥವ್ರು ಯಾರು ಎಷ್ಟು ಕೆ ಜಿ ಗೂಡು ಬೆಳೀತಾ ಇದ್ದಾರೆ ಅನ್ನೋದು ಅವರು ಲಿಸ್ಟ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿ, ನಾವು ಎಷ್ಟು ಕೆ ಜಿ ಬೆಳೀತಾ ಇದ್ದೀವಿ ತಿಂಗಳಿಗೆ ಅಂತ ನಾವು ಲಿಸ್ಟ್ ಕೊಡ್ತೀವಿ, ಗೊತ್ತಾಯ್ತೇನೋ? ಅದರಿಂದ ಏನು 13 ಹಳ್ಳಿ ಇದಾಗ್ಬಿಟ್ರೆ ಇಲ್ಲ ಮಾರ್ಕೆಟ್ಗೆ ಗೂಡು ಬರದೆ ಏನು ಮಾರ್ಕೆಟ್ ಮುಚ್ಚಾಕೋದು ಆಗೋದಿಲ್ಲ, ಗೊತ್ತಾಯ್ತೇನೋ? ರೈತರು ಎಲ್ಲ ಸೇರಿ ಬೆಳೆದ್ರೆ ಮಾತ್ರ ಇಲ್ಲಿ ಮಾರ್ಕೆಟ್ ನಡೀಬೇಕಾದ್ರೆ ನಾನೊಬ್ಬನ ಅವರೊಬ್ಬರು ಬೆಳೆದ್ರೆ ಆಗೋದಿಲ್ಲ. 13 ಹಳ್ಳಿಯಲ್ಲಿ ಎಷ್ಟು ಕೆ ಜಿ ಬೆಳಿತಾರ? 8 ಜನ ರೈತರು ಇರ್ತಾರೆ ಅಲ್ಲಿ. ಯಾರು ರೈತರು ಕೇಸರಿಸ್ಕೊಳ್ಳೋರು ರೈತರು ಮಾಧ್ಯಮಗಳ ಮುಂದೆ ಹೋಗಿ ಪೋಸ್ ಕೊಟ್ಟಿದ್ದು ಇವರೇ. ಆದರೆ ಇವತ್ತು ಅಂತ ಕಷ್ಟಕ್ಕೆ ಸಿಲುಕಬೇಡಿ, ಹೋಗ್ತಿರೋ ಬಿಟ್ಟು ನಿಮ್ಮ ತೀರ್ಮಾನ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ನಾವೇನು ಮಾಡ್ತಾ ಇದ್ವಿ, 4ನೇ ತಾರೀಕು ಭಜನೆ ಮೆರವಣಿಗೆ ಮಾಡ್ತಾ ಇದ್ವಿ, 5ನೇ ತಾರೀಕು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ವಿ. ನೀವು ನೈಜತೆಯಿಂದ ಬಂದು ನಮಗೆ ಬೆಂಬಲ ಕೊಟ್ಟು ಭಾಗವಹಿಸಿ. ಯಾಕೆ ಬೆಂಬಲ ಕೊಡ್ತೀರ ಅಂದರೆ ಇವತ್ತು ನಿರುದ್ಯೋಗದ ಸಮಸ್ಯೆ ನಿವಾರಣೆ ಆಗಬೇಕು, ನಮ್ಮ ಜಮಕೋಟೆ ಅಭಿವೃದ್ಧಿ ಕಡೆ ಹೋಗಬೇಕು. ಇವತ್ತು ನಮ್ಮ ಏನು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಹೋರಾಟಕ್ಕಾಗಿ ಮಾಡೋ ಸಂದರ್ಭದಲ್ಲಿ ಒಬ್ಬರೇ ಅವರಿಷ್ಟು ಕಷ್ಟಗಳನ್ನು ಅವತ್ತು ಅವ್ರ ಸಂಖ್ಯಾಬಲ ಇಷ್ಟಿತ್ತು ಅಂಬೇಡ್ಕರ್ ಅವರಲ್ಲಿ. ಅವತ್ತು ಬಂಧುಗಳೇ, ನಾನು ಮುನೇಗೌಡ ಅಂತ ಹೇಳ್ಬಿಟ್ಟು ಶಿಡ್ಲಘಟ್ಟ ತಾಲೂಕಿನ ರೈತ ಸಂಘದ ತಾಲೂಕು ಅಧ್ಯಕ್ಷರಾಗಿ 7-8 ವರ್ಷದಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿರುವಂಥ ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ. ಇವತ್ತು ಶಿಡ್ಲಘಟ್ಟ ತಾಲೂಕಿನಲ್ಲಿ 100 ಜನ ಕೆಲಸ ಮಾಡುವಂಥ ಯಾವುದೇ ಕೈಗಾರಿಕೆ ಒಂದು ಜಾಗ ಇಲ್ಲ, ಒಂದು ಫ್ಯಾಕ್ಟ್ರಿ. ಎರಡನೇದು ಏನು ನಿನ್ನೆ ನಮ್ಮ ಸ್ನೇಹಿತರು ಹೇಳ್ತಿದ್ರು, ಇಲ್ಲಿ ಇಂಡಸ್ಟ್ರಿ ಏರಿಯಾ ಅಂದರೆ ಈ ವಿದ್ಯಾವಂತ ಯುವಕರು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಒಳಗಾಗ್ತಾರೆ, ಡ್ರಗ್ಸ್ ತಗೊಂತಾರೆ, ಆಮೇಲೆ ಏನು ಡ್ರಿಂಕ್ಸ್ ಮಾಡ್ತಾರೆ, ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಒಳಗಾಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಯಾರೋ ನಡಕನಾಕ್ನಹಳ್ಳಿ ವೆಂಕಟೇಶನ್ ಅವರು. ಹಾಗಾದ್ರೆ ಕೆಲಸ ಮಾಡೋವಂಥವ್ರಿಗೆ ಈ ಏನು ಪರವಚಿಂತೆ ಜಾಸ್ತಿ ಇರ್ತದ, ಕೆಲಸ ಮಾಡೋವಂಥ ವ್ಯಕ್ತಿಗೆ ಅವನ ಸಂಪಾದನೆ ಹಣಕ್ಕೆ ಅವನು ಏನು ಅಭಿವೃದ್ಧಿ ಆಗಬೇಕು, ನಾನು ಇದು ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋ ಯೋಚನೆ ಇರ್ತದೆ. ಕೆಲಸ ಕಾರ್ಯ ಇಲ್ಲದಂಥವ್ರಿಗೆ ಅವ್ರಿಗೆ ಏನು ಮಾಡಬೇಕು ಅಂತಂದರೆ ಎಲ್ಲಿ ನಾವು ದುಡ್ಡು ಕಳ್ತನ ಸಂಪಾದನೆ ಮಾಡಬೇಕು, ಯಾರು ತಲೆ ಹೊಡಿಬೇಕು, ಯಾರು ಮೋಸ ಮಾಡಬೇಕು ಅನ್ನೋ ಒಂದು ಈ ಚಿಂತೆ ಬರ್ತದೆ. ಇದು ಸ್ವಲ್ಪ ಅರ್ಥ ಮಾಡ್ಕೊಬೇಕು. ನೀವು ದ್ವಂದ್ವ ನೀತಿ ಹೇಳ್ತೀರಿ, ದ್ವಂದ್ವ ನೀತಿ ಅದು ಹೇಳ್ತೀರಿ ಮತ್ತು ಇದು ಹೇಳ್ತೀರಿ ಅಂತಾರೆ. ನಿಮ್ಗೆ ನಿಲ್ವೇನು? ಹಾಗಾದರೆ ಈಗ ನಿಮಗೆ ಕೈಗಾರಿಕೆ ಬೇಕು, ಎರಡನೇ ಅಂತ ನಿಮ್ಮ ಕನಸು ಅಲ್ಲೇ ಹೇಳ್ತಾನೆ. ನಾವು ಅವತ್ತು ನಿಮ್ಮ ಜೊತೆ ಹೋರಾಟಕ್ಕೆ ಬರ್ತೀವಿ. ಆದರೆ ಮೊದಲನೇ ಅಂತ ಜಮಕೋಟೆ ಭಾಗದಲ್ಲಿ ಆಗಲೇಬೇಕಂತೇಳಿ ನಾವು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀವಿ. ಅದಕ್ಕೆ ನಾವು ಶ್ರಮ ಪಟ್ಟು ಪ್ರಾಮಾಣಿಕವಾಗಿ ಎಷ್ಟೋ ಬಾರಿ ನಾವು ಅಲ್ಲಿ ಪಾನಿದು ಏನೋ ಪೂರಿ ತಿಂದಿದ್ದೀವಿ.
ಪೂರಿ ಯಾವತ್ತು ನಮ್ಮ ಅದರಲ್ಲಿ ನಿಮ್ ತರ ದಿನನಿತ್ಯ ಈ ಬಾಡು ಬಟ್ರೆ ಬಿರಿಯಾನಿ ಅವೆಲ್ಲ ನಾವೇನು ಮಾಡಿಲ್ಲ ಸ್ವಾಮಿ. ನಮ್ಗೆ ನಮ್ಮ ಸ್ವಂತದಿಂದ ಮಾಡ್ಕೊಂಡಿರ್ಬೋದು ಏನೋ ಒಂದ್ಸರಿ 2 ಸರಿ. ಆದ್ರೆ ಪ್ರತಿದಿನ ಅಲ್ಲಿ ನೀವು ಒಂದು ಟ್ಯಾಂಕರ್ ನಿಲ್ಸ್ಕೊಂಡು ಅಲ್ಲೇ ಸ್ನಾನ ಮಾಡ್ಕೊಂಡು ಅದೆಲ್ಲ ಬಿಲ್ಡಪ್ ಏನ್ ಮಾಡ್ತೀರಾ ಸುಮ್ಮನೆ. ಹಾಗಾದ್ರೆ ನಿಮ್ಗೊಂದು ಚಾಲೆಂಜ್ ಅಪ್ಪ. ಈಗ ನೀವು ರೈತರಿಗೆ ಕೈಗಾರಿಕೆಗಳು ಬೇಡ ಆಯ್ತು, ನೀವು ನಮ್ಮ ಕೃಷಿ ಮಾಡ್ತೀರಲ್ಲ ರೈತರು, ಪ್ರತಿನಿತ್ಯ ಕೃಷಿ ಮಾಡೋಂಥವ್ರು, ಹೈನುಗಾರಿಕೆ ಮಾಡೋಂಥವ್ರು ಯಾವುದೇ ಕಾರಣಕ್ಕೂ ಯಂತ್ರೋಪಕರಣ ಬಳಸಬಾರ್ದು. ರಾಸಾಯನಿಕ ಗೊಬ್ಬರ ಬಳಸಬಾರ್ದು, ಮದ್ದು ಹೊಡಿಬೇಕಂದ್ರೆ ಪಂಪ್ ಬಳಸಬಾರ್ದು, ಉಳುಮೆ ಮಾಡಬೇಕಾದ್ರೆ ಟ್ರ್ಯಾಕ್ಟರ್ ಬಳಸಬಾರ್ದು, ಓಡಾಡೋದಕ್ಕೆ ಕಾರ್ ಬಳಸಬಾರ್ದು, ಗಾಡಿ ಬಳಸಬಾರ್ದು. ನೀವು ನೇಗ್ಲಲ್ಲೇ ಉಳುಮೆ ಮಾಡಬೇಕು, ಎತ್ತುಗಳ ಬಂಡಿಯಲ್ಲೇ ಓಡಾಡಬೇಕು. ಆಗುತ್ತಾ? ಆದ್ರೆ ಈಗ ಅವರು ರೈತನಿಗೆ ಈ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಗಡುಗ ರಾಗಿಗೆ ಒಂದು ಬೆಲೆ ನಿಗದಿ ಮಾಡ್ತು. ನಿಗದಿ ಮಾಡ್ತಂದ್ರೆ ಈಗ ಇನ್ನೂ 5,200 ಮಾಡ್ತೀವಿ. ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಅದರಿಂದ ಈಗ ರಾಗಿ ಬೆಳೀತಾರೆ ಗೊತ್ತಾಗಿಲ್ಲ ಅಂತ 2,000-2,500 ರಾಗಿ ಯಾರು ಬೆಳೆ ಗೊತ್ತಾ ಇರಲ್ಲ. ಯಾಕಂದ್ರೆ ಅದು ಬರತಕ್ಕಂಥ ಖರ್ಚು ಅದಕ್ಕೆ ಸರಿಯೋತಾ ಇತ್ತು. ಅದರಿಂದ ಈಗ ರೈತರು ಬೆಳೀತಕ್ಕಂಥ ಒಂದು ಬೆಳೆಗೆ ಯಾವುದಾದ್ರೂ ಒಂದು ಬೆಳೆಗೆ ಬೆಲೆ ನಿಗದಿ ಮಾಡಬೇಕು. ನಿಗದಿ ಮಾಡಿದಾಗ ಮಾತ್ರ ರೈತರಿಗೆ ಒಳ್ಳೆ ಒಂದು ಮುಂದೆ ಹೋಗಕ್ಕೆ ಒಂದು ಅವಕಾಶ ಸಿಗ್ತದೆ. ಯಾಕಂದ್ರೆ ಈಗ ಕಂಪ್ಯೂಟರ್ ಒಂದು ಚಾಕ್ಲೇಟ್ ಮಾಡ್ತಾರೆ, ಆ ಚಾಕ್ಲೇಟ್ ಬೆಲೆ ನಿಗದಿ ಮಾಡ್ತಾರೆ. ಆದರೆ ರೈತರು ಬೆಳೀತಕ್ಕಂಥ ಬೆಳೆಗೆ ಯಾರು ನಿಗದಿ ಮಾಡೋಕ್ಕಾಗಿಲ್ಲ. ಯಾವ ಸರ್ಕಾರ ಬಂದರೂ ಹಂಗೆ ಆಗ್ತಾ ಇದೆ. ಯಾಕೆ ಮೊದಲು JDS ಸರ್ಕಾರ ಬಂತು, BJP ಸರ್ಕಾರ ಬಂತು, ಕಾಂಗ್ರೆಸ್ ಸರ್ಕಾರ ಬಂತು. ಯಾವ ಸರ್ಕಾರ ಬಂದ್ರೂ ಅದು ರೈತರಿಗೆ ಇದು ಮಾಡ್ತಕ್ಕ ಹತ ಇದೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತಾಲೂಕಲ್ಲಿ ಇಲ್ಲ ಅಂತ ಹೇಳಿದ್ರೆ, ಈ ಥರ ನಮ್ಮ ರಿಯಲ್ ಎಸ್ಟೇಟ್ಗಳು ಇದ್ದರೆ ಇನ್ನೂ 75 ವರ್ಷ ಆದ್ರೂ ಬರೋದಿಲ್ಲ. ಒಂದು ಇಂಟರ್ನ್ಶಿಪ್ ಟ್ರೈನಿಂಗ್ ಮಾಡಬೇಕಂದ್ರೆ ಎಲ್ಲ ಕಡೆನೂ ಇದ್ದಾರೆ. ಒಂದು ಇಂಜಿನಿಯರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ಇಂಟರ್ನ್ಶಿಪ್ ಟ್ರೈನಿಂಗ್ ಎಲ್ಲಿಗೆ ಹೋಗ್ತಾರೆ ಅವರು? ವಿಜಯಪುರ ಇದೆಯಾ? ಯಲಹಂಕ ಹೋಗ್ಬೇಕು, ದೇವನಹಳ್ಳಿ ಹೋಗ್ಬೇಕು, ಇಲ್ಲ ಬೆಂಗಳೂರು ಹೋಗ್ಬೇಕು. ಯಾಕೆ ಇಲ್ಲಿಂದ ಅವ್ರಿಗೆ ಟ್ರಾವೆಲಿಂಗ್ ಮಾಡೋ ಟೈಮ್ ಎಷ್ಟಾಗುತ್ತೆ? ನಿಮ್ಮ ಮನೆಗಳಲ್ಲಿ ಮಕ್ಕಳಿದ್ದಾರೆ, ಅದನ್ನೆಲ್ಲ ಆ ಕಷ್ಟ ಸುಖ ಎಲ್ಲ ನೀವು ಅನುಭವಿಸ್ತಾ ಇಲ್ವಾ? ತಿಳ್ಕೋಬೇಕು. ಯಾಕಂದರೆ ಹೆಚ್ಚಿಗೆ ನಾವು ಹೇಳ್ಬಾರ್ದು. ಇದನ್ನು ಇವಾಗಲೇ ಹೇಳ್ತಾ ಇದ್ದೀವಿ ನಾವು. ಅವ್ರೇನಾದರೂ ಯೂನಿವರ್ಸಿಟಿ ಇದ್ದಾಗ ನಾವು ರೈತರ ಪರ ಇದ್ದು ಹೋರಾಟ ಮಾಡಿದ್ದಿದ್ರೆ ಅವ್ರಿಗೆ ಏನು ಅಂತ ರುಚಿ ಅವಾಗ ತೋರಿಸ್ತಾ ಇದ್ರೆ ಅವಾಗ ಏನೋ ಬಚಾಗಿದ್ದಾರೆ. ಇನ್ನು ಮೇಲೆ ಏನಿದೆಯೋ ಕಾರ್ಖಾನೆಗಳ ಬಗ್ಗೆ ವಿಚಾರ ಅವ್ರು ಏನೇ ಬಂದರು, ಇದು ಶತಸಿದ್ಧ ಕಾರ್ಖಾನೆ ಆಗೋದಂತೂ ಶತಸಿದ್ಧ. ಕಾರ್ಖಾನೆಗೆ ಭೂಮಿ ನನ್ನ ಭೂಮಿ ನಾನು ಕೊಡೋದಕ್ಕೆ ರೆಡಿ ಇದ್ದಾನೆ. ಅದು ಯಾರು ಬಂದು ತಡೀತಾರೋ ತಡೀಲಿ, ನೋಡೋಣ. ಸಂಪರ್ಕ ಸೇತುವೆ ಬಂದು ನಮ್ಮ ಜಮಕೋಟೆ ಹೋಬಳಿ ಆಗ್ಬೋದು, ಶಿಡ್ಲಘಟ್ಟ ಆಗ್ಬೋದು, ಇಷ್ಟೊತ್ತಿಗೆ ಒಂದೊಂದು ಅಡಿಗೂ ಚಿನ್ನದ ರೂಪದಲ್ಲಿ ಬೆಲೆ ಬಂದು ನಮ್ಮ ತಾಲೂಕು ಅಭಿವೃದ್ಧಿ ಆಗ್ತಾ ಇತ್ತು. ಇಲ್ಲಿ ಒಳ್ಳೆ ಹಾಸ್ಪಿಟ್ಲ್ಗೆ ಬರ್ತಾ ಇದ್ರು, ಇಲ್ಲಿ ಒಳ್ಳೆ ಎಜುಕೇಷನ್ ಒಂದು ಇನ್ಸ್ಟಿಟ್ಯೂಟ್ಗೆ ಆಗ್ತಾ ಇದ್ರು. ನಮ್ಮ ಮಕ್ಕಳು ನಾಳೆ ನಮ್ಮ ಮುಂದಿನ 50 ವರ್ಷದ ಪೀಳಿಗೆವರೆಗೂ ಯೋಚನೆ ಮಾಡಬಾರ್ದು. ಆ ಥರ ಇದುವರೆಗೂ ರಸ್ತೆಗಳೆಲ್ಲ ಆಗಿ ಅಭಿವೃದ್ಧಿ ಕಾಣೋದಕ್ಕೆ ಒಂದು ಮಾರ್ಗ ಆಗ್ತಾ ಇತ್ತು. ಇದಕ್ಕೆಲ್ಲವ್ರು ಯಾಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲೋ ಈಗ ಅತಿ ಹೆಚ್ಚಾಗಿ ಬೇಡಿಕೆ ಎಲ್ಲಿ ಬರುತ್ತೆ ಅಂದರೆ ಸಂಪರ್ಕ ಸೇತುವೆ ಇರಬೇಕು, ಏರ್ಪೋಸ್ಟ್ಗೆ ಗೂಡ್ಸ್ ಎಲ್ಲ ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಹತ್ರ ಇರೋಂಥ ಜಾಗದಲ್ಲಿ ಬೇಡಿಕೆ ಹೆಚ್ಚಾಗಿರ್ತದೆ. ಯಾವತ್ತೂ ಮಾರ್ಕೆಟ್ ಇರೋ ಜಾಗದಲ್ಲಿ. ಈಗ ಶಿಡ್ಲಘಟ್ಟದಲ್ಲಿ ನಾವು ಬಂದರೆ, ಶಿಡ್ಲಘಟ್ಟದಲ್ಲಿ ಒಂದು ಹಣ್ಣು ಹಂಪಲು ಹೆಂಗೆ ಸಿಗ್ತದೆ, ಒಂದು ಹಳ್ಳಿಯಲ್ಲಿ ಸಿಗುತ್ತಾ? ಅಷ್ಟೆಲ್ಲ ಅನುಕೂಲ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಸೂಚನೆ ಹೊರಡಿಸಿದ್ರೆ ಜಮಕೋಟೆ ಹೋಬಳಿ ಅಂತ. ಅಲ್ಲಿ ಸರ್ಕಾರಿ ಜಮೀನು ಇದೆಯಲ್ಲ, PSL ಅವರು ಬಂದು ಅಲ್ಲಿ ಸುಮಾರು